ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯ ತಿಳಿಸ್ತಾ, ಹಬ್ಬ ಸ್ಪೆಷಲ್ ಆಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ದೇವರ ನೈವೇದ್ಯಕ್ಕೆ ಏನನ್ನೆಲ್ಲ ಮಾಡ್ತಾರಂತ ಒಂದೇ ಲಾಂಗ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ, ಯಾಕಂದರೆ ಬೇಗನೆ ಮಾಡೋವಂಥ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಹಬ್ಬದ ಟೈಮಲ್ಲಿ ಈಸಿ ಆಗಲಿ ಅಂತ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲನೇದಾಗಿ ಮಜ್ಜಿಗೆ ಮಾಡೋದಕ್ಕೆ ಒಂದು ದೊಡ್ಡ ಮಿಕ್ಸಿ ಜಾರ್ಗೆ ನಾನು 1 ಕಪ್ ಆಗೋಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಕಪ್ ಆಗೋಷ್ಟು ನೀರು ಹಾಕಿ ಮಿಕ್ಸಿನಲ್ಲಿ ಮಜ್ಜಿಗೆನ ಗ್ರೈಂಡ್ ಮಾಡ್ಕೊಬರ್ತೀನಿ. ಈ ಥರ ಮಿಕ್ಸಿನಲ್ಲಿ ಮಾಡಿದ್ರೆ ನಿಮಗೆ ಕಲರ್ ಚೇಂಜ್ ಆಗೋದಿಲ್ಲ. ಯಾವ ಥರ ಅಂದರೆ ಇವಾಗ ನಾರ್ಮಲ್ ನಾವು ಮಜ್ಜಿಗೆ ಮಾಡಿದಾಗ ಕೆಳಗಡೆ ಎಲ್ಲ ಸ್ವಲ್ಪ ಗಟ್ಟಿ ಮೊಸರು ಕುತ್ಕೊಂಡ್ಬಿಟ್ಟು ಮೇಲೆಲ್ಲ ತೆಳ್ಳಗಿರುತ್ತಲ್ಲ, ಆ ಥರ ಇರೋಲ್ಲ. ಫುಲ್ ಒಂದೇ ಲೆವೆಲ್ಗೆ ಒಂದೇ ಥರ ಇರುತ್ತೆ ಥಿಕ್ನೆಸ್ಸು. ಅದಕ್ಕೆ ಮಿಕ್ಸಿನಲ್ಲಿ ರುಬ್ದೆ. ನೀವು ಬೇಕಂದರೆ ಒಂದು 2 ಪಾತ್ರೆಯಲ್ಲಿ ಚೆನ್ನಾಗಿ ಶೇಕ್ ಮಾಡ್ತಾಯಿದ್ರೆ ಈಸಿಯಾಗಿ ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ನಿಮಗೆ ಗಟ್ಟಿಯಾಗಿ ಬೇಕಾ, ತೆಳ್ಳಗೆ ಬೇಕಾ, ಅಥವಾ ಮೀಡಿಯಮ್ ಆಗಿ ಬೇಕಾ ನೋಡಿಕೊಂಡು ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ. ನಾನು ಇನ್ನೂ ಎಕ್ಸ್ಟ್ರಾ ನೀರು ಹಾಕಿದ್ದೀನಿ. ಸುಮಾರು ಒಂದು 2 ಲೀಟ್ರ್ ಆಗೋಷ್ಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. 2 ಲೀಟ್ರ್ ಆಗೋಷ್ಟು ಮಜ್ಜಿಗೆ ರೆಡಿಯಾಗಿದೆ. ಈ ಮಜ್ಜಿಗೆಗೆ ಏನು ಬೆರೆಸಿಲ್ಲ ನಾನು, ಬೇರೆ ಥರ ಏನು ಇಂಗ್ರೀಡಿಯೆಂಟ್ಸು, ಪುದೀನ ಏನು ಹಾಕಿಲ್ಲ, ಶುಂಠಿ ಹಾಕಿಲ್ಲ, ಜಸ್ಟ್ ಉಪ್ಪು ಹಾಕಿ ಕರಗಿಸ್ಕೊಂಡಿರೋದು. ಹಾಗೆ ಇವಾಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಆದಷ್ಟು ನಿಮಗೆ ನಾಟಿ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಯೂಸ್ ಮಾಡ್ಕೊಳ್ಳಿ, ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಇವಾಗ ಇದಕ್ಕೆ ನಾನು ಚೂರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಹಾಕಿದ್ರೇ ಮಜ್ಜಿಗೆಗೆ ಒಂದು ಕಳೆ. ಸೊ ಹಬ್ಬದ ಟೈಮಲ್ಲಿ ಆಗಿರ್ಬೋದು, ಜಾತ್ರೆಗಳಲ್ಲಾಗಿರ್ಬೋದು, ಮಜ್ಜಿಗೆಗೂ ಒಗ್ಗರಣೆ ಹಾಕಿರ್ತಾರೆ, ನೋಡ್ತಾ ಇರ್ಬೋದು ನೀವು. ಈ ಥರ ಮಜ್ಜಿಗೆ ಹಾಕಿ ಕುಡೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರೋದಷ್ಟೇ. ಅದನ್ನು ಜಸ್ಟ್ ಫ್ರೈ ಮಾಡಿ, ಒಗ್ಗರಣೆ ಬಿಸಿರಾಗಿ ಹಾಕೋಕೆ ಹೋಗಬೇಡಿ. ತಣ್ಣಗಾದ್ಮೇಲೆ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿ ಆಯಿತು. ಇವಾಗ ನೋಡ್ತಾ ಇರ್ಬೋದು ಮಿಕ್ಸಿಯಲ್ಲಿ ರುಬ್ಬಿರೋದಕ್ಕೆ ಒಂದೇ ಥರ ಇದೆ ಮಜ್ಜಿಗೆ. ಇವಾಗ ಮೊಸರನ್ನ ಮಾಡ್ಕೊಳ್ಳೋಣ. ಸೊ ಮೊಸರನ್ನ ಎಲ್ರಿಗೂ ಗೊತ್ತಿರೋದೆ. ಈ ಟ್ರಿಕ್ಸ್ನ ಟ್ರೈ ಮಾಡಿ ನೋಡಿ. ಇವಾಗ ಯಾವಾಗೂ ಒಂದೇ ಥರ ಮಾಡಿರ್ತೀರ, ನಿಮಗೆ ಡಿಫ್ರೆಂಟ್ ಏನಾದರೂ ಬೇಕು ಅಥವಾ ಹೋಟೆಲಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರ ಬೇಕಂದರೆ ಈ ಥರ ಟ್ರೈ ಮಾಡಿ ನೋಡಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ರೈಸು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಆಗೋಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಅದೇ 1 ಕಪ್ಪಲ್ಲಿ ಕಾಯಿಸಿ ತಣ್ಣಗಿರುವಂಥ ಹಾಲು ಹಾಕ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೊಸರನ್ನ ಡ್ರೈ ಆಗೋದಿಲ್ಲ, ಅಂದರೆ ಗಟ್ಟಿ ಆಗೋದಿಲ್ಲ. ನಾವು ಯಾವ ಥಿಕ್ನೆಸ್ಸಿಗೆ ಮಾಡಿರ್ತೀರೋ ಅದೇ ಥಿಕ್ನೆಸ್ಸಲ್ಲೇ ಇರುತ್ತೆ. ಪೂರ್ತಿ ಇದನ್ನು ನೀವು 1 ಡೇ ಫುಲ್ ಇಟ್ಟರೂ ಸೇಮ್ ಒಂದೇ ಥರನೇ ಇರುತ್ತೆ, ಯಾವುದೇ ರೀತಿ ಡ್ರೈ ಆಗೋದಿಲ್ಲ. ಸೊ ಈ ಥರ ಬೇಕಂದರೆ ಟ್ರೈ ಮಾಡಿ ನೋಡಿ. ಇವಾಗ ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಗಟ್ಟಿ ಥರ ಇದೆ. ಇನ್ನೊಂದು ಚೂರು ನಾನು ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಅದನ್ನು ಹಾಕ್ಕೊತೀನಿ, ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ತೆಲ್ಲಿಗೆ ಸ್ಪೂನಲ್ಲಿ ಎತ್ತಿ ಬೀಳೋ ಥರ ಇರಬೇಕು, ತುಂಬ ಕ್ರೀಮಿ ಟೆಕ್ಚರಾಗೂ ಮಾಡಬಾರ್ದು. ಇವಾಗ ಇದು ರೆಡಿ ಆಯಿತು. ಇವಾಗ ನೋಡ್ತಾ ಇರ್ಬೋದು ಏನು ಸೂಪರಾಗಿ ಬಂದಿದೆ ಅಂತ. ಈ ಥರ ಮನೇಲಿರೋರ್ಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗಂತೂ ಸಮ್ಮರ್ಗೆ ಮೊಸರನ್ನ ಮಜ್ಜಿಗೆಯನ್ನು ತಿನ್ನೋರು ತುಂಬ ಜನ ಇರ್ತಾರೆ. ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೂ ಅಷ್ಟೇ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ತೋರಿಸೋಂಥ ರೆಸಿಪಿ ನಾವು ಹಬ್ಬಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಸಿಗುತ್ತಲ್ಲ ಅದೇ ಥರ ತೋರಿಸ್ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ, 1/4 ಟೀ ಸ್ಪೂನ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಕಡಲೆಬೇಳೆ, 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1 ಕಡ್ಡಿ ಕರ್ಬೇವಿನ ಸೊಪ್ಪು, 1 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು, ಒಂದೇ ಒಂದು ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆನ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ. ಬಿಸಿ ಇರೋವಾಗ ಮೊಸರನ್ನಕ್ಕೆ ಹಾಕೋಕ್ಕೆ ಹೋಗಬೇಡಿ. ಇವಾಗ ಆಲ್ಮೋಸ್ಟ್ ಮೊಸರನ್ನ ರೆಡಿ ಆಯಿತು. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಆ್ಯಡ್ ಏನಾದರೂ ಹಾಕ್ಕೋಬೋದು, ಸೌತೆಕಾಯಿ, ಕ್ಯಾರೆಟು, ಮಿಕ್ಸ್ ಫ್ರೂಟ್ ಏನಾದರೂ ಹಾಕ್ಕೋಬೋದು. ನಾನು ಜಸ್ಟ್ ಕಲರ್ಗೋಸ್ಕರ ಫೈನಲಾಗಿ ಒಂದು ಗಾರ್ನಿಷ್ಗೋಸ್ಕರ ದಾಳಿಂಬೆ ಹಣ್ಣು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಉಂಡೆ ಬೆಲ್ಲ, ಅದನ್ನು 1 ಲೀಟ್ರ್ ನೀರಲ್ಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ನಾನು ನೀರಲ್ಲಿ ಕರಗ್ಸೋಕೆ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಕರಗಿದೆ. ನಾನು ಮಧ್ಯಾಹ್ನ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಒಂದು 2 ರಿಂದ 3 ಅವರು ಸೋಕ್ ಮಾಡಿದ್ರೆ ಸಾಕು. ಇದನ್ನು ನೀವು ಸ್ಟೌವಲ್ಲಿ ಹಚ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಕರ್ಗೋಗುತ್ತೆ. ಇವಾಗ 1 ಲೀಟ್ರ್ ನೀರಲ್ಲಿ ನಾನು ಕಲಸಿಟ್ಟಿದ್ದೀನಿ ಒಂದು ಉಂಡೆ ಬೆಲ್ಲನ. ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಂದರೆ ಎಷ್ಟಾದರೂ ಹಾಕೋಬೋದು. ಮತ್ತು ಸ್ವೀಟ್ ನಿಮಗೆ ಮೈಲ್ಡಾಗಿ ಬೇಕಾ, ಓವರ್ ಸ್ವೀಟ್ ಬೇಕಾ, ಇಲ್ಲ ಲೈಟಾಗಿ ಬೇಕಾ ಅನ್ನೋದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕಿದ್ಮೇಲೆ ಒಂದು ಪಾನ್ಕಾಗಿ ಟೇಸ್ಟ್ ಕೊಡುತ್ತೆ. ಒಂದು 3 ರಿಂದ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಏಲಕ್ಕಿ ಪೌಡರ್ ಹಾಕೋಕ್ಕೆ ಹೋಗಬೇಡಿ. ಈ ಥರ ಕುಟ್ಟಿ ಹಾಕಿದ್ರೆ ಆ ಘಮನೇ ಬೇರೆ, ತುಂಬಾ ಸೂಪರಾಗಿರುತ್ತೆ. ಈ ಜಾತ್ರೆಗಳಲ್ಲಿ, ಹಬ್ಬಗಳಲ್ಲಿ ನಿಮಗೆ ರೋಡ್ ಸೈಡೆಲ್ಲ ನೀರು ಮಜ್ಜಿಗೆ ಪಾನ್ಕಾಲ ಹಂಚ್ತಾರಲ್ಲ, ಅವಾಗ ಆ ಟೇಸ್ಟ್ ನಿಮ್ಗೆ ಬರಬೇಕಂದ್ರೆ ಈ ಥರ ಮಾಡಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕರ್ಬೂಜ ಅಂತ ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಚರಲ್ಲಿ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಂಡು ಹಾಕಿದ್ದೀನಿ. ಮಿಕ್ಸಿನ
ಮಿಕ್ಸಿನಲ್ಲಿ ರುಬ್ಬಕ್ಕೆ ಹೋಗಬೇಡಿ. ಮಿಕ್ಸಿನಲ್ಲಿ ರುಬ್ಬಿದ್ರೆ ಪಾನಕ ಒರಿಜಿನಲ್ ಕಲರ್ ಬರೋದಿಲ್ಲ. ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೊಳ್ಳಿ ಅಥವಾ ಬೇಳೆ ಮಸಿಯೋದ್ರಲ್ಲಿ ಮಸ್ಕೊಂಡು ಹಾಕೋಬೇಕಾಗುತ್ತೆ. ಇಷ್ಟೇ, ಇದು ಪಾನಕ ರೆಡಿ ಆಯಿತು. ಇದಕ್ಕೆ ಇನ್ನೂ ನೀವು ಬೇಕಂದರೆ ಪಚ್ಚಕರ್ಪೂರ ಹಾಕ್ಬೋದು, ದೇವರ ನೈವೇದ್ಯಕ್ಕೆ ಇಡ್ತೀರಂದರೆ ತುಳಸಿ ಎಲೆಗಳು ಹಾಕ್ಬೋದು. ಸೊ ಯಾವ ಥರ ನೀವು ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀರು ಮಾತ್ರ ನಿಮ್ಗೆ ಎಷ್ಟು ಬೇಕಷ್ಟು ಸ್ವೀಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಒಟ್ಟಿಗೆ 1.5 ಲೀಟ್ರ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಬೆಲ್ಲ ಕರ್ಸೋಕ್ಕೆ 1 ಲೀಟ್ರು, ಆನಂತರ ಎಕ್ಸ್ಟ್ರಾ ಸ್ವಲ್ಪ ಹಾಕಿದ್ದೀನಿ. ಇವಾಗ ಪಾನಕ ರೆಡಿ ಆಯಿತು. ಹೆಸರುಬೇಳೆ ಒಂದು 1/4 ಕಪ್ ಆಗೋಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು 1 ಅವರ್ ನೆನೆಸಿಟ್ಟಿದೆ. 1 ಅವರ್ ನೆನೆದ್ರೆ ಸಾಕು. ಇವಾಗ ಅದು ನೀರನ್ನೆಲ್ಲ ಬಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬೇರೆ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇದಕ್ಕೆ ಸೌತೆಕಾಯಿ, 1 ಸೌತೆಕಾಯಿ ತೊಗೊಂಡಿದ್ದೀನಿ. ಮೇಯ್ನು ನಾಟಿ ಕೊತ್ತಂಬರಿ. ಈ ಜಾತ್ರೆಗಳಲ್ಲಿ ಹಬ್ಬಗಳಲ್ಲಿ ನಿಮಗೆ ತಿಂದಿರ್ತೀರ, ಅದೇ ಟೇಸ್ಟ್ ಬರಬೇಕಂದ್ರೆ ಈ ಥರ ಮಾಡಿ. ಇವಾಗ ನಾರ್ಮಲ್ ಮನೇಲಿ ಮಾಡಿದ್ರೆ ನಾವು ಕ್ಯಾರೆಟು, ತೆಂಗಿನಕಾಯಿ ತುರಿ, ಇನ್ನೂ ಏನೇನೋ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡ್ತೀರಿ. ಅದಕ್ಕಿಂತ ಬೆಸ್ಟ್ ಸಿಂಪಲ್ಲಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಟೇಸ್ಟ್ ಕಳೆದೋಗ್ತೀರ, ಅಷ್ಟು ಸಖತ್ತಾಗಿರುತ್ತೆ. ಜಸ್ಟ್ ಹೆಸರುಬೇಳೆ, ಸೌತೆಕಾಯಿ, ನಾಟಿ ಕೊತ್ತಂಬರಿ ಹಾಕಿದ್ರೆ ಒರಿಜಿನಲ್ ಫ್ಲೇವರ್ ಸಿಗೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಹಾಕಲೇಬೇಕು. ನೀವು ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಸಿಗೋದು. ಒಗ್ಗರಣೆಗೆ ನಾನು ಇಲ್ಲಿ ಮಜ್ಜಿಗೆಗೂ ಹೆಸರುಬೇಳೆಗೂ ಒಟ್ಟಿಗೆ ಒಗ್ಗರಣೆ ಮಿಕ್ಸ್ ಮಾಡಿಟ್ಟಿದ್ದೆ. ಉಳಿದಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೂ ಅಷ್ಟೇ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಏನು ಹಾಕೋಕ್ಕೆ ಹೋಗಬೇಡಿ. ಮತ್ತು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಣ್ಣಿಗೂ ಕಾಣಿಸ್ಬಾರ್ದು ಆ ಥರ ಕಟ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಹೆಸರುಬೇಳೆಗೆ ಜಾಸ್ತಿ ಒಗ್ಗರಣೆ ಫ್ಲೇವರ್ ಇದ್ದರೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಸೊ ನಿಮಗೇನು ಕೆಡಬಾರ್ದು ಅಂದರೆ ಬೇಕಂದರೆ ಒಂದು 1/4 ಭಾಗದಷ್ಟು ನಿಂಬೆ ರಸ ಹಾಕಿದ್ರೆ ನಿಮಗೆ 1 ಡೇ ಫುಲ್ಲು ಕೆಡೋದಿಲ್ಲ. ಈ ಬೇಸಿಗೆನಲ್ಲಿ ಇಟ್ಕೊಂಡು ತಿನ್ಬೋದು. ಇವಾಗ ಹೆಸರುಬೇಳೆನೂ ರೆಡಿ ಆಯಿತು. ಈಗ ನೆಕ್ಸ್ಟ್ ಬಂದ್ಬಿಟ್ಟು ರಸಾಯನ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ಮಿಕ್ಸ್ ಫ್ರೂಟಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಪಚ್ಚಬಾಳೆಹಣ್ಣು ಮಾಡ್ಕೋಬೋದು. ಒಂದು 4ರಿಂದ 5 ಬಾಳೆಹಣ್ಣ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿರೋಂಥ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಅರ್ಧ ಹೋಳು ತೆಂಗಿನಕಾಯಿನ ನಾನು ಮಿಕ್ಸಿನಲ್ಲಿ ತುರಿದಿಟ್ಕೊಂಡಿದ್ದೆ, ಇದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ತೆಂಗಿನಕಾಯಿ ಕ್ವಾಂಟಿಟಿ ಸ್ವಲ್ಪ ರಸಾಯನದಲ್ಲಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಏನಾದರೂ ಇದ್ದರೆ ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ನನ್ನ ಹತ್ರ ಆಲ್ರೆಡಿ ಬೆಲ್ಲದ ಪೌಡರ್ ಇದೆ ನಾಟಿದು, ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ಮತ್ತು ದಾಳಂಬರಿ ಹಣ್ಣು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತಲ್ವ, ಅದಕ್ಕೋಸ್ಕರ ದಾಳಂಬರಿ ಹಣ್ಣು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬೆಲ್ಲದ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಈ ಥರ ಡಾರ್ಕ್ ಕಲರ್ ಬೇಡ ಅಂದರೆ ಶುಗರ್ ಕೂಡ ಹಾಕ್ಕೋಬೋದು, ಅಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಸಕ್ಕರೆನೂ ಇಷ್ಟಪಡಲ್ಲ, ಬೆಲ್ಲನೂ ಇಷ್ಟಪಡಲ್ಲ ಅಂದರೆ ಜೇನುತುಪ್ಪನೂ ಹಾಕ್ಕೊಬೋದು ನೀವು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಮನೇಲಿ ಬಾಳೆಹಣ್ಣು, ದಾಳಂಬರಿ ಇತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ದ್ರಾಕ್ಷಿ, ಆ್ಯಪೆಲು ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ಫ್ರೂಟ್ಸ್ ಕೂಡ ಹಾಕ್ಬೋದು. ನಾರ್ಮಲಾಗಿ ರಸಾಯನ ಇಷ್ಟು ಸಿಂಪಲಾಗೆ ಮಾಡ್ತಾರೆ. ತೆಂಗಿನಕಾಯಿ, ಬಾಳೆಹಣ್ಣು ಬೆಲ್ಲದಲ್ಲೇ ಮಾಡ್ತಾರೆ. ನಾನು ನಿಮ್ಗೆ ಆ ಥರನೇ ತೋರಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡಿದಾಯಿತು. ಇದು ಕೂಡ ರೆಡಿಯಾಗಿದೆ. ಸೊ ನೀವು ಹಬ್ಬದ ಟೈಮಲ್ಲಿ ಅಂತಲ್ಲ, ನಿಮ್ಗೆ ಯಾವಾಗಾದರೂ ಮನೇಲಿ ಎಕ್ಸ್ಟ್ರಾ ಏನಾದರೂ ಉಳಿದಿರೋವಾಗ ಈ ಥರ ಒಂದು ಸ್ನ್ಯಾಕ್ಸ್ ಥರ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ ಕೂಡ ಒಳ್ಳೆಯದು. ಖಂಡಿತ ಈ ಹಬ್ಬಕ್ಕೆ ನೀವು ಕೂಡ ಈ ನಾನು ತೋರಿಸಿರೋಂಥ ಎಲ್ಲ ಐಟಮ್ನು ಮಾಡಿ ದೇವರ ನೈವೇದ್ಯಕ್ಕೆ ಇಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಿಂಪಲ್ಲಾಗಿ ಒಂದೇ ವಿಡಿಯೋದಲ್ಲಿ ನಿಮಗೆ ಇಷ್ಟು ಥರ ನಮ್ಮ ಪ್ರಸಾದ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಯಾವ ಥರ ಬಂತಂತ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯ ತಿಳಿಸ್ತಾ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್ ಅಂತ ತಿಳಿಸ್ತಾ. ಸೊ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ.